ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಅಭಿಜ್ಞಾ ಈಗ ಬೆಂಗಳೂರಿಗೆ ಹೋಗಲಿಕ್ಕೆ ಅಂದರೆ ಗಂಡನ ಮನೆಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಹಾಗೆ ಇಲ್ಲಿ ಅತ್ತಿಗೆ ಅವಳ ಅಭಿಜ್ಞಾನಳ ಅತ್ತಿಗೆ ಅರಿಶಿಣ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅರಿಶಿಣ ಕುಂಕುಮ ಕೊಡುವ ಒಂದು ಪದ್ಧತಿ ಇಲ್ಲಲ್ಲ, ಹಾಗೆ ಬೆಂಗಳೂರಿಂದ ಬರುವಾಗ ಅವರಿಗೆ ನಾವೀಗ ಅರಿಶಿಣ ಕುಂಕುಮ ಕೊಡ್ತಾ ಇದ್ದಾರೆ ಅತ್ತಿಗೆ. ಅಂದರೆ ಆ ಪದ್ಧತಿಯನ್ನು ಬೆಂಗಳೂರಿಂದ ಬಂದವರಿಗೆ ಮಾತ್ರ ಆ ಪದ್ಧತಿಯನ್ನು ಕೂಡ ರೂಢಿ ಮಾಡಿಕೊಂಡಿದ್ದೇವೆ. ಹಾಗೆ ಇಲ್ಲಿ ಅತ್ತಿಗೆ ಅರಿಶಿಣ ಕುಂಕುಮ ಕೊಡ್ತಾ ಇದ್ದಾರೆ. ಹಾಗೆ ನೀವು ಕೇಳ್ಬೋದು, ಅಭಿಜ್ಞಾನು ಇಷ್ಟು ಬೇಗ ಹೋಗ್ತಾ ಇದ್ದಾಳೆ, 9 ತಿಂಗಳ ನಂತರವೇ ಹೋಗೋದು ಅಂತ ಹೇಳ್ತಾ ಇದ್ಲಲ್ಲ ಅಂತ. ಹೌದು, ಯಾಕೆ ಅಂದರೆ ಹಾಗೆ ಇಲ್ಲಿ ಅತ್ತಿಗೆ ಅಭಿಜ್ಞಾಳಿಗೂ ಕೂಡ ಅರಿಶಿಣ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಮುದ್ದು ಕೋಶಲ್ ಬೆಂಗಳೂರಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದಾನೆ. ಹಾಗೆ ಅವ್ರ ಜೊತೆ ಎಲ್ಲ ಒಂದು ಸೆಲ್ಫಿ ತಗೊಳ್ಳೋ ಅಂತ ನಾನು ಸೆಲ್ಫಿ ತಗೊಳ್ತಾ ಇದ್ದೇನೆ. ಅಂದರೆ ನಿನ್ನೆ ಕೌಶಲ್ನ ನಾಮಕರಣದಲ್ಲಿ ಅಂದು ಮತ್ತು ಸವ್ಯಸಾಚಿದ್ದು ಗ್ರೂಪ್ ಫೋಟೋವೇ ಇರಲಿಲ್ಲ. ಹಾಗಾಗಿ ನಾವು ಒಂದು ನೆನಪಿಗೋಸ್ಕರ ತೆಕ್ಕೊಳ್ಳುವ ಅಂತ ಅಭಿ ಹತ್ರ ಮತ್ತು ಮನೋನ ಹತ್ರ ಹೇಳಿಕೊಂಡೆ. ಹಾಗೆ ಇಲ್ಲಿ ನಿನ್ನೆ ಫಂಕ್ಷನ್ ಆಯ್ತಲ್ಲ ಸ್ಟೇಜ್, ಅದರ ಎದುರುಗಡೆ ನಿಂತ್ಕೊಂಡು ನಾವು ಕೂಡ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆವು. ಹಾಗೆ ಇಲ್ಲಿ ಅತ್ತಿಗೆ ನಮ್ಮದು ವಿಡಿಯೋ ಮಾಡ್ತಾ ಇದ್ದಾರೆ. ಹಾಗೆ ಪಾಪುನ ಸ್ನಾನೆಲ್ಲ ಮಾಡಿಸಿಕೊಂಡು ಅಮ್ಮ ಮತ್ತು ಅತ್ತಿಗೆ ಪಾಪುನ ದೇವರ ಮನೆ ಕರ್ಕೊಂಡು ಬಂದು ದೇವರ ಒಂದು ಆಶೀರ್ವಾದ ಬೇಡಿಕೊಂಡು ಪಾಪುಗೆ ಬೊಟ್ಟೆಲ್ಲ ಹಾಕಿ ಇಲ್ಲೀಗ ಅತ್ತಿಗೆ ತೊಟ್ಟಿಲಲ್ಲಿ ಮಲಗಿಸ್ತಾ ಇದ್ದಾರೆ. ಹಾಗೆ ನಮ್ಮ ಪದ್ಧತಿಯ ಪ್ರಕಾರ ಇಲ್ಲಿ ತೊಟ್ಟಿಲ ಮಗುವನ್ನು ಕಳಿಸಿಕೊಡೋದು ಅಂತ ಕ್ರಮ ಮಾಡಿ ಕಳಿಸ್ತಾ ಇದ್ದೇವೆ. ಅಂದರೆ ಹಾಗೆ ತೊಟ್ಟಿಲಲ್ಲೇ ಮಲಗಿಸಿಕೊಂಡು ಇಲ್ಲಿಂದ ಅಣ್ಣ ಮತ್ತು ಅತ್ತಿಗೆ ಅಮ್ಮ ಎಲ್ಲ ಮಗುವನ್ನು ಕಳಿಸಿಕೊಡ್ತಾ ಇದ್ದಾರೆ. ಆ ಕಡೆಯಿಂದ ಮನು ಮತ್ತು ಮನುನ ಅಮ್ಮ ಎಲ್ಲ ಮಗುವನ್ನು ತಗೊಳ್ಬೇಕು. ಹೌದು, ಹಂಗೆ ಮನಸ್ಸಿಲ್ಲ. ಓಕೆ, ಬೆಂಗಳೂರಿಗೆ ಬೇಡ ತಾತ. ಅಭಿಜ್ಞಾ ಯಾಕೆ ಬೇಗ ಬೆಂಗಳೂರಿಗೆ ಹೊರಟ್ಲು ಅಂದರೆ ಅಲ್ಲಿ ಪಾಪದು ಮುಡಿ ಕೊಡುವ ಶಾಸ್ತ್ರ ಅಂತ ಉಂಟಂತೆ, ಒಂದು ಪದ್ಧತಿ ಮಾಡಿಕೊಂಡಿದ್ದಾರೆ. ಹಾಗೆ ಅದನ್ನು ಕೊಡಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮುಡಿ ಕೊಟ್ಟ ನಂತರ ಒಂದು ಸ್ವಲ್ಪ ದಿವಸ ಇದ್ದು ಅವಳು ಪುನಃ ಈ ಕಡೆ ಬರ್ತಾಳೆ. ಇಲ್ಲಿ ತೊಟ್ಟಿಲ ಮಗುವನ್ನು ಅಮ್ಮ, ಅತ್ತಿಗೆ ಮತ್ತು ಅಣ್ಣ, ಅಭಿಜ್ಞಾಳ ಗಂಡ ಮತ್ತು ಅಭಿಜ್ಞಾಳ ಅತ್ತೆಗೆ ತೊಟ್ಟಿಲ ಮಗುವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಮ್ಮ ಪಾಪುಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಬಾಯ್ 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 ಅಣ್ಣ ಇಲ್ಲಿ ನೋಡಿ, ಇಲ್ಲಿ ತಲೆ ಹೊಡೆಯೋದು ಮತ್ತೆ ಬನ್ನೆ. ಆಯ್ತು 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 ಮಗ, ಟಾಟಾ. ಕಲ್ತಿದ್ದಲ್ಲ ಮನು, ಮಾಡ್ತಲ್ಲಣ್ಣ ವಿಡಿಯೋ. ದೇಶಿ ಮತ್ತೆ ಜೋಶಿ ಬಾಯಿ. ಬಾಯ್ 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 ಬಾಯ್.
ಹಾಗೆ ಇಲ್ಲಿ ಅಭಿಜ್ಞಾನವರು ಹೋದ ನಂತರ ನಾವು ಕೂಡ ಹೋಗಲಿಕ್ಕೆ ಅಂತ ರೆಡಿ ಆಗ್ತಾ ಇದ್ದೇವೆ. ಹಾಗೆ ಇಲ್ಲಿ ನನಗೆ ಸ್ವಲ್ಪ ಗೊಬ್ಬರದ ಹುಡಿ ಎಲ್ಲ ಬೇಕಿತ್ತು. ಹಾಗೆ ಅಮ್ಮನ ಹತ್ರ ಕೇಳಿದೆ ಗೊಬ್ಬರದ ಹುಡಿ ಇದ್ದು ಕೊಂಡೋಗ್ತೇನೆ ಅಂತ. ಹಾಗೆ ನನಗೆ ಗೊಬ್ಬರದ ಹುಡಿಗೆ ಗೋಣಿ ಚೀಲ ಮತ್ತು ಇದನ್ನೆಲ್ಲ ತಗೊಂಡು ಬಂದೆ. ಹಾಗೆ ಇಲ್ಲಿ ಸವೆಸಚ್ಚಿಯನ್ನು ಗೊಬ್ಬರದ ಗುಂಡಿಗೆ ಇಳಿಸಿದ್ದೇವೆ ನೋಡಿ. ಇದು ತುಂಬಾ ಡ್ರೈ ಆಗಿದೆ, ಹುಡಿ ಹುಡಿ ಆಗಿದೆ. ಗಿಡಕ್ಕೆ ನನಗೆ ಚಟ್ಟಿಗೆ ಹಾಕ್ಲಿಕ್ಕೆಲ್ಲ ಬೇಕಿತ್ತು. ಹಾಗೆ ಹೇಗೂ ಕಾರ್ ಉಂಟಲ್ಲ ಅದರಲ್ಲಿ ತಕೊಂಡು ಬರುವ ಅಂತ ನಾನು ಅಮ್ಮನ ಹತ್ರ ಹೇಳ್ತಾ ಇದ್ದೇನೆ. ಗೊಬ್ಬರದ ಹುಡಿ ಕೊಂಡೋಗ್ತೇನೆ. ಮತ್ತೆ ಇದೊಂಥರ ಸುಡುಮಣ್ಣಿನ ಹಾಗೆ ಉಂಟಿದು, ಗಿಡಕ್ಕೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದಾಗ್ತದಲ್ಲ, ಹಾಗೆ ಹಿಡ್ಕೊಂಡು ಬಂದೆ. ನೇಚು ಕೊಡು ನಿಲ್ಲಿ 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 ನಾನು ಬಂದು ಕಲ್ತೆ ಹಾಗೂರು ಟಮ್ಮಿ ಇಲ್ಲಿಂದ ಅಷ್ಟು ಇದನ್ನೆಲ್ಲ ಇನ್ನು ಬಟ್ಟೆ ತುಂಬಿಸುವಲ್ಲ. ಸವ್ಯಸಾಚೀಗ ಗೊಬ್ಬರದ ಹುಡಿಯನ್ನು ಹೊತ್ತುಕೊಂಡು ಬರ್ತಾ ಇದ್ದಾನೆ. ಅಂದರೆ ಅದು ಕಾಣೋದು ಮಾತ್ರ ತುಂಬ ಹಗುರ ಉಂಟು, ಹಾಗೆ ಮತ್ತು ಡ್ರೈ ಆಗಿದೆ ಕೂಡ, ನೀರೇನಿಲ್ಲ. ಹಾಗಾಗಿ ಅವನು ಹೊತ್ತುಕೊಂಡು ಬಂದೆ. ಇಲ್ಲದಿದ್ದರೆ ಅದನ್ನು ತರುವ ಸ್ಥಿತಿಯಲ್ಲಿ ಕೂಡ ಇರಲಿಲ್ಲ. ಗೊಬ್ಬರವನ್ನೆಲ್ಲ ಹೇಗೆ ತಗೊಂಡು ಬರೋದು ಅಲ್ವಾ. ಪೇಟೆಯಲ್ಲಿದ್ದವರಿಗುಂಟಲ್ಲ ಗೊಬ್ಬರ, ಸುಡುಮಣ್ಣು ಅದರ ಅವಶ್ಯಕತೆ ಎಲ್ಲ ತುಂಬ ಇರ್ತದೆ ಅಂದರೆ ಗಿಡಗಳಿಗೆಲ್ಲ ಹಾಕಲಿಕ್ಕೆ. ಅದಕ್ಕೆಂತ ಮಾಡೋದು, ಹಾಗೆ ತವರು ಮನೆಗೆ ಬಂದಾಗ ಇಂಥದ್ದನ್ನೆಲ್ಲ ನಾನು ಹಿಡ್ಕೊಂಡು ಹೋಗೋದು. ನೀವು ಎಂತ ಬೇಕಾದ್ರೂ ಹಿಡ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ಹಾಗೆ ಇಲ್ಲಿ ತೊಂಡೆಕಾಯಿ ಕೊಯ್ಯುವ ಅಂತ ಅಮ್ಮ ಮತ್ತು ನಾನು ಬಂದ್ವಿ. ತೊಂಡೆಕಾಯಿ ಉಂಟುಕೊಂಡು ಹೋಗುವಂತ. ಇದು ನೋಡಿ ತೊಂಡೆಕಾಯಿ ತುಂಬ ಉದ್ದ ಉದ್ದ ಉಂಟು, ಟೇಸ್ಟ್ ಕೂಡ ಚೆನ್ನಾಗಿ ಉಂಟು, ಮತ್ತು ಹಿಡಿಯೋದು ಕೂಡ ಜಾಸ್ತಿ ಹಿಡಿತದೆ. ಸಂಡಿಗೆ ಮಾಡ ಸಂಡಿಗೆ. ಹಾಗೆ ಇಲ್ಲಿ ನುಗ್ಗೆ ಸೊಪ್ಪು ಅಮ್ಮ ನೋಡಿ ಕೊಯ್ದು ಕೊಡ್ತಾ ಇದ್ದಾರೆ ನೋಡಿ. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದಲ್ಲ ನುಗ್ಗೆ. ಹಾಗೆ ಮತ್ತೆ ಮಾತ್ರ ಒಮ್ಮೆ ಟ್ರಾನ್ಸಾಕ್ಷನ್ ಮಾಡ್ಕನಮ್ಮವ. OTP ಬಾತ್ಲೆ ಅಂತ ಬ್ಯಾಕ್ ಬಂದರಿಲ್ಲೇನಾ, ಅದು ಸೀಟ್ ಬುಕ್ ಅದೇ ಬ್ಲಾಕ್ ಅದೇ. ಸುಣ್ಣ ಅಂತಕ್ಕೆ ಸುಣ್ಣ ಬೇಡ, ಹಂಗೆ ತಿನ್ನು. ಸುಣ್ಣ ಅಲ್ಲಿ ಸಿಗ್ತದಲ್ಲಿ. ಮತ್ತು ಹಾಗೆ ಮನೆಯಲ್ಲೂ ತುಂಬ ಥರದ ದಾಸವಾಳದ ಗಿಡ ಉಂಟು. ಹಾಗೆ ದಾಸವಾಳದ ಗಿಡ ತಗೊಂಡು ಬರುವಂತ. ಇನ್ನು ಮಳೆಗಾಲದಲ್ಲಿ ಮನೆಗೆ ಹೋಗ್ತೇನೆ ಇಲ್ವ ಅಂತ ಗೊತ್ತಿಲ್ಲ. ಹಾಗಾಗಿ ದಾಸವಾಳ ಗಿಡ ಎಲ್ಲ ಕೊಂಡೋಗ್ತೇನಮ್ಮ ಅಂತ ಒಂದು 5-6 ರೀತಿಯ ದಾಸವಾಳವನ್ನು ಕೂಡ ತಗೊಂಡು ಬಂದೆ. ಹಾಗೆ ಇಲ್ಲಿ ಅಮ್ಮ ಮತ್ತು ಅತ್ತಿಗೆ ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಜ್ಯೂಸ್ ಮಾಡೋ ಸ್ನೇಹಿತರೆ. ನನ್ನ ಕೈ ಮಾತ್ರ ಬರೋದಲ್ಲ. ಸೊಸೆಯ ಕಡೆಯಿಂದ ಎಂತ ಸಿಕ್ಕಿತ್ತು ನೋಡಿ. ಸಾಕಷ್ಟಿಗೆ ಎಂತ ಸುಮ್ಮನೆ ವೇಸ್ಟ್ ಮಾಡಿಕೆ ಕೊಡಿಕೆ. ನೋಡಿ ಸ್ನೇಹಿತರೆ, ಇದು ಮಿರಾಕಲ್ ಫ್ರೂಟ್ ನೋಡಿ, ಈ ತರ ಇರ್ತದೆ. ಇದನ್ನು ತಿಂದು ಹುಳಿದೇನಾದ್ರೂ ತಿಂದ್ರೆ ನಿಮಗೆ ಸ್ವೀಟ್ ತರನೇ ಟೇಸ್ಟ್ ಬರುತ್ತೆ. ಬನ್ನಿ ಹೋಗ ತೋಟಕ್ಕೆ. ಹಾಗೆ ಅಲ್ಲಿಂದ ಮಾವಿನಕಾಯಿ ಉಂಟು, ಮಾವಿನಕಾಯಿ ಕೊಂಡೋಗಿ ಅಂತ ಹೇಳಿದ್ರು ಹೊತ್ತಿಗೆ. ಹಾಗೆ ಉಪ್ಪಿನಕಾಯಿ ಹಾಕಲಿಕ್ಕೆ ತುಂಬ ಬೆಳೀಲಿಲ್ಲ, ಹಾಗಾಗಿ ಗೊರಟಾಗಿದೆ. ಹಾಗೆ ನಾನು ಒಂದು 5-6 ಮಾವಿನಕಾಯಿ ಕೂಡ ಹಿಡ್ಕೊಂಡು ಬಂದೆ, ಬೇಕಾಗ್ತದೆ ಅಂತ. ಇದು ಡ್ರೆಸ್ ಚೇಂಜ್ ಮಾಡಿ ಬಂದದ್ದಲ್ಲ ನಾನು ನೋಡಿ. ಪ್ಯಾಂಟ್ ಅದ್ರದ್ದು, ಪ್ಯಾಂಟ್ ಅದರದ್ದಲ್ಲ, ಪ್ಯಾಂಟ್ ನಿನ್ನೆದು. ಅದ್ರ ತೆಗ್ದದು ವೈಟ್ ಅಲ್ಲ, ಇದೆಲ್ಲ ಹುಲ್ಲಕ್ಕಿ. ಇದು ನಂಗೆ ಗೊತ್ತಲೇ ಬಂದು ಕಟ್ಟಿಗೆ ಕೈ ಮಾತ್ರ ಬಂದ್ರೆ ಸಾಕು. ಬೆಳ್ಳಿದ ಬಳೆ ಎಷ್ಟು ಕುಪ್ಪಿ ಬಳೆ ಹಾಕಿ ನಿಲ್ಲೋದ್ಲ. ಚಿನ್ನದ ಬಳೆ ಮತ್ತೆ ಬೇಗ ಹಾಳಾದ್ರೆ, ಪಾತ್ರೆ ತೊಳೆದು ದನದ ಕಲೆ ಹೋದು ಅದಕ್ಕೆ ಹಾಕಟ್ಲೆ. ಇದು ಮಕ್ಕಳದ್ದು ಇದೆಲ್ಲ ಇತ್ತಲ್ಲ, ಕಾಚೆ ನಡಿದ್ದೇವೆ ವೇಸ್ಟ್ ಎಲ್ಲ ಕೊಟ್ಟೈತೆ ಅಲ್ಲ. ಕೊಯ್ದು ಸಾಕು. ಕ್ಯಾಚ್ ಒಂದು ಲಾಸ್ಟ್.
ಬಸ್ ಸಿಕ್ತಾ? ಹಾಗೆ ಇಲ್ಲಿ ಅತ್ತಿಗೆ ಹೇಳಿದ್ರು ಪದಾರ್ಥದ ಬಾಳೆಕಾಯಿ ಎಂತ ಆವುಂಡ ಬಾಳೆಕಾಯಿ ಉಂಟು ಕೊಂಡು ಹೋಗಿ ಅಂತ. ಹಾಗೆ ನಾನು ಆವುಂಡ ಬಾಳೆಕಾಯಿ ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಅದನ್ನು ಈಗ ಮೋನೆಟ ಬಂದು ಅದರಿಂದ ಅಂದರೆ ಕೊಕ್ಕೆಯಲ್ಲಿ ತೆಗೆದು ಬಾಳೆಕಾಯಿಯನ್ನು ತೆಗಿತಿದ್ರಂತೆ. ಹಾಗೆ ಎಲ್ಲ ಮುಗ್ದಿದೆ. ಹಾಗೆ ಒಂದು 5-6 ಕಾಯಿ ಇತ್ತು. ಹಾಗೆ ಗೊನೆಯನ್ನೇ ಕಡಿದು ಕೊಡ್ತೇನೆ ಅಂತ ಮೋನೆಟ ಕೂಡ ಅಲ್ಲಿಗೆ ಬಂದು ಗೊನೆಯನ್ನು ಕಡಿದು ಕೊಡ್ತಾ ಇದ್ದಾರೆ. ಬಾಳೆಗೊನೆ ಓ ಬಾಳೆಕಾಯಿನ ಒಂದಾರು ಕಡೆ ಅಣ್ಣ ಗೋಣಿ ಇತ್ತಲ್ಲ ಮಗ ಅದರಲ್ಲಿ ಇದರೆಲ್ಲ ಬಿಡ್ಸಲ್ ಹಾಕಿ ಮಾಡಿ. ಸ್ನೇಹಿತರೆ, ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ನಾಳಿನ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ನಾಳಿನ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ. ಅಂದರೆ ಸುಮ್ಮನೆ ಅಲ್ಲ ಮಮ್ಮಿ ಬಂದೈಕೆ ಒಂದು ಅಸಲು ಹನಿಸಾದ ಅಸಲ ಹೌದು ತವರು ಮನೆ ಬಂದದಿಗೂ ಸ್ವಲ್ಪ ಅಸಲಾಗ್ಬೇಕಲ್ಲ.